ಮೋಹನ್ ಬ್ರೋ, ಎಲಿಫೆಂಟ್ ರೈಡ್ ಮಾಡಿ ಎಷ್ಟು ದಿನ ಆಯಿತು? ಚಿಕ್ಕ ವಯಸ್ಸಲ್ಲಿ ಯಾವಾಗ ಮಾಡಿದ್ರು. ಬಾಡಿ ಆರ್ಮರ್ ಸೂಪರ್ ಗುರು. ಏನು ಆರ್ಮರ್ ನೋಡೋ ಅಪ್ಪ, ನೆಕ್ ಹತ್ರ ನೋಡಿ ಹೆಂಗಿದೆ, ಕವಚ ಥರ. भैया हमने राइनोसेरस सब देखा है, जिधर टाइगर आता है ना उधर जाके वेट करेंगे. हाँ पूरा फोकस टाइगर में. ನೋಡಿದ್ಯಾ? ಕಮಾನ್ ಬೇಬೀಸ್. ಆಮೇಲೆ ಹೇಳ್ತಾರೆ ಏನು ಪ್ರಾಬ್ಲಮ್ ಅಂದರೆ ಕಾಜಿರಂಗ ಇಸ್ ಅ ವೆರಿ ಬಿಗ್ ಫಾರೆಸ್ಟ್, ತುಂಬ ದೊಡ್ಡದು. ಸೊ ಅದರಲ್ಲಿ ನೀವು ಟೈಗರ್ನ ಹುಡ್ಕೊಂಡ್ಬಿಟ್ಟು ಇಟ್ಸ್ ಲೈಕ್ ಫೈಂಡಿಂಗ್ ನೀಡ್ಲಿ ಇನ್ ಹೈ ಸ್ಟ್ಯಾಕ್. ಸೊ ಹಲೋ ಗೈಸ್, ವೆರಿ ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬಿಟ್ಟು Jan 9 ಡೇ 8 ಆಫ್ ಅವರ್ ನಾರ್ತ್ ಈಸ್ಟ್ ರೈಡ್ ಆ್ಯಂಡ್ ನಾವಿದ್ದೀವಿ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಒಳಗಡೆ. ಟೈಮ್ ಬಂದುಬಿಟ್ಟು ಜಸ್ಟ್ ಎ ಸೆಕೆಂಡ್ 5:45 ನೀವು ನೋಡ್ಬೋದು. ಫುಲ್ ಫಾಗಿ. ಓ ಇಲ್ಲಿ ನೋಡಿ, ಎಲಿಫೆಂಟ್. ಮೋಹನ್ ಬ್ರೋ, ಎಲಿಫೆಂಟ್ ರೈಡ್ ಮಾಡಿ ಎಷ್ಟು ದಿನ ಆಯಿತು? ಚಿಕ್ಕ ವಯಸ್ಸಲ್ಲಿ ಯಾವಾಗ ಮಾಡಿದ್ರು. ನಾನು ಮಾಡೇ ಇಲ್ಲ ಅಲ್ಲ. ಇಲ್ಲಿ ಕರ್ನಾಟಕದಲ್ಲಿ ಬ್ಯಾನ್ ಹೋಗೈತಲ್ಲ. ಹೌದು, ಎಲಿಫೆಂಟ್ಸ್ ಯೂಸ್ ಮಾಡಬಾರ್ದು ಅಂತ. ಸೊ ಕರ್ನಾಟಕದಲ್ಲೆಲ್ಲ ಎಲಿಫೆಂಟ್ ರೈಡ್ ಇಲ್ಲವೇ ಇಲ್ಲ, ಬರೀ ಇಲ್ಲಿ ಮಾತ್ರ. ಮೋಸ್ಟ್ ಪ್ರಾಬ್ಲಿ ಇಂಡಿಯಾದಲ್ಲಿ ಬೇರೆ ಸ್ಟೇಟ್ಸಲ್ಲೆಲ್ಲ ಇದೆಯಲ್ಲ, ಇದೆ. ಬರೀ ನಮ್ಮ ಕರ್ನಾಟಕದಲ್ಲಿ ಬ್ಯಾನ್ ಮಾಡಿದ್ದಾರೆ. ನೋಡಿ ಎಷ್ಟು ಎಲಿಫೆಂಟ್ಸ್ ಇದೆ. ಸೊ ದಿಸ್ ಇಸ್ ಅ ಸ್ಪಾಟ್ ಎಲಿಫೆಂಟ್ನ ಹತ್ಕೊಳ್ಳೋಕ್ಕೆ. ಅವ್ರು ಹತ್ಬಿಡ್ಲಿ. एक मोबाइल हमें दे दीजिए ताकि हम लोग कम्युनिकेट कर पाएंगे. मोहन का बैठे ना. हाँ, हम जो कॉल करेंगे सर, नहीं तो हमने मोहन बैठे. सीट बेल्ट आपको बोला तो बहुत बड़ा ग्रुप है क्या कोई? नहीं बस 3 लोग हैं. अच्छा 3 ग्रुप है. ಎಕ್ಸ್ಟ್ರೀಮ್ 4x4 ವೆಹಿಕಲ್ 4x4. 2000 Nm ಟಾರ್ಕ್. ಇದಕ್ಕೆ ತಲೆನೇ ಕೆಡ್ಸ್ಕೊಳ್ಳಲ್ಲ. 6000 ಹಾರ್ಸ್ ಪವರ್. ಸೊ ಇವಾಗ ಒಂದು ಸ್ವಲ್ಪ ಸನ್ಲೈಟ್ ಬಂತು, ಅದು ಬ್ಯಾಟ್ ನೋಡಿದೆ. ಸಲ್ಯೂಟ್ ಹೊಡಿತಂದು. ಇದು ಸ್ನ್ಯಾಕ್ ಬ್ರೇಕ್ ತೊಗೊಂಡಿದೆ. ಇದು ಹಸು ಆಗ್ಬಿಟ್ಟೈತೆ ಆಲ್ರೆಡಿ. ಇರಲ್ಲೇ ನನ್ನ ಮಕ್ಕಳ ತಿನ್ಕೊಂತೀನಿ ಫಸ್ಟಲ್ಲಿ, ಆಮೇಲೆ ಕರ್ಕೊಂಡು ಹೋಗ್ತೀನಿ ಇರೋ ಅಂತ. ಫಸ್ಟು ಮಾರ್ನಿಂಗ್ ಸ್ನ್ಯಾಕ್ ನೋಡಿ. ಅದು ಸೈಜ್ ಚೆನ್ನಾಗಾಯ್ತು ಮಚ ಅಲ್ಲ, ಅದಕ್ಕೆ ತಿಂತಾ ಇರೋದು ಅದು. ಇದು ಮಾಡ್ತಿದ್ದೆ ಗುಡ್ ಮಾರ್ನಿಂಗು. ಇದು ಮಾಡ್ತೀನಿ. ಎಷ್ಟು ಚೆನ್ನಾಗಿ ಮಾಡ್ತಾ ಇದೆ. ಸೊ ಇಲ್ಲಿದೆ ಡಿಯರ್ಸ್. ಹಾಂ, ಇವಾಗ ನೋಡಿ ನೀಟಾಗಿ ಕಾಣಿಸ್ತಾ ಇದೆ. ಅರೆ ಭಯ್ಯ, ಸೂಪರ್. ಏನು ಮೆಜೆಸ್ಟಿಕ್ ಆಗಿದೆಯಲ್ಲ ಮಚ್ಚ. ಆ ಹಾರ್ನು ಡೆಫಿನೇಷನ್ ನೋಡಿ, ಕ್ಲೀನಾಗಿದೆ ಇದರಲ್ಲಿ. ಹೌದು, ಸಿಂಗಲ್ ರೌಂಡು. So we are back at base.
ಎಷ್ಟೊತ್ತು ಮಚ್ಚ ಒಂದು 40 ಮಿನಿಟ್ಸ್ ಆಯಿತಾ? ಹ್ಞೂ ಹ್ಞೂ 40 to 50 ಮ್ಯಾಕ್ಸ್. ಸೊ ಇವಾಗ ವಾಪಸ್ ಸ್ಟೇಗೆ ಹೋಗ್ತೀವಿ. ಆಮೇಲೆ ಮಧ್ಯಾಹ್ನ 1:15ಗೆ ಜೀಪ್ ಸಫಾರಿ ಇದೆ. ಅದ್ರ ಮಧ್ಯದಲ್ಲಿ ಬೇರೆ ಏನಾದರೂ ಆ್ಯಕ್ಟಿವಿಟೀಸ್ ಮಾಡ್ಬೋದಂತ ನೋಡೋಣ. ಬಟ್ ಇಲ್ಲಿ ಬೇರೆ ಏನಂತ ಇಂಟ್ರೆಸ್ಟಿಂಗ್ ಏನಿಲ್ಲ. ಸೊ ಬಾಯ್ ಟು ದ ಎಲಿಫೆಂಟ್ಸ್ ಆಫ್ ಕಾಜಿರಂಗ. A few hours later. ಸೊ ಗೈಸ್ ಟೈಮ್ ಬಂದ್ಬಿಟ್ಟು ಆಲ್ಮೋಸ್ಟ್ 2 o'clock ಆಗಿದೆ. ಆ್ಯಂಡ್ ಬೆಳಗ್ಗೆ ಎಲ್ಲಿ ಬಂದಿದ್ವಲ್ಲ ಎಲಿಫೆಂಟ್ ಸಫಾರಿಗೆ, ಅಲ್ಲಿಗೆ ಬಂದಿದ್ದೀವಿ. ಸೊ ಇವಾಗ ಜೀಪ್ ಸಫಾರಿ ಆ್ಯಂಡ್ ನಾಳೆ ಬೆಳಗ್ಗೆ ಇನ್ನೊಂದು ಜೀಪ್ ಸಫಾರಿ ಇದೆ. ಸೊ ಹೋಪ್ಫುಲಿ ಸೈಟಿಂಗ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಲೆಟ್ ಅಸ್ ಸಿ. ಸಫಾರಿ ಹೋಗೋಕ್ಕಿಂತ ಮುಂಚೆ ಒಂದು ಟೀ ಬ್ರೇಕ್, ಡಿವಿಗೆ ಟೀ ಕುಡಿಬೇಕಂತೆ. ಆ್ಯಂಡ್ ಆಲ್ಸೋ ಒಂದು ಬೈನಾಕ್ಯುಲರ್ಸ್ನ ರೆಂಟ್ ಮಾಡಿದ್ದೀವಿ. ಒಲಂಪಸ್ ಏನಿಲ್ಲ ಅಂದರೆ ಒಂದು 7,000 ರೂಪಾಯಿ ಇರುತ್ತೆ. ಇದು ಸಕ್ಕತ್ತಾಗಿದೆ. ಯಾರು ಕಾಣಿಸಿದ್ಲು? ಯಾರು ಇಲ್ಲ. ಇದರಲ್ಲೂ ಫೋಕಸ್ ಸಖತ್ತಾಗಿ ಹೊಡಿತೈತೆ ಮಚ್ಚ. ಒಳ್ಳೆ DSLR ಎಫೆಕ್ಟ್ ಬರ್ತಾ ಇದೆ. ಹಾಂ ಏನು ಕಾಣಿಸ್ತೈತೆ? ಹುಲಿನ? ಆಲ್ಮೋಸ್ಟ್ ಒಂದು 20x 30x ಆಪ್ಟಿಕಲ್ಸ್ ನಾಟ್ ರಾಂಗ್. ಗೆಸ್ ಮಾಡ್ತೀನಿ. ಅದೇ ರೇಂಜಲ್ಲೇ. ಹೌದೌದು 20x ಅಂತೂ ಪಕ್ಕ. ಸೊ ಟೀ ಎಲ್ಲ ಕುಡ್ದಾಯಿತು. ಬನ್ನಿ ಹೋಗೋಣ ನಮ್ಮ ಜೀಪ್ ಹತ್ರ. ಜೀಪ್ ಅಲ್ಲ, ಜಿಪ್ಸಿ. ಸೊ ಇವಾಗ ಬಂದುಬಿಟ್ಟು ಇಟ್ ಈಸ್ ಅ ವೇಟಿಂಗ್ ಗೇಮ್ ಅಷ್ಟೇ. ಒಂದು ಜಾಗದಲ್ಲಿ ಹೋಗ್ಬಿಟ್ಟು ಜೀಪ್ ಹಾಕ್ಕೊಳ್ತಾರೆ. ಆ ಪರ್ಟಿಕ್ಯುಲರ್ ಜಾಗದಲ್ಲಿ ಬಂದೇ ಬರುತ್ತೆ ಟೈಗರು, ಬಟ್ ಇಟ್ ಈಸ್ ನಾಟ್ ಗ್ಯಾರಂಟಿಡ್. ಸೊ ಚಾನ್ಸಸ್ ಆರ್ ಹೈ. ನೋಡೋಣ ನಮ್ಮ ಲಕ್ ಹೆಂಗಿದೆ ಅಂತ. ಇಲ್ಲೇ ಬರ್ತೀಯಾ? ಇಲ್ಲಿಂದ ಏನು ಕಾಣಿಸ್ತಲ್ಲ. ಅದೇ ವೇಸ್ಟ್ ಇಲ್ಲಿಂದ. ಇಲ್ಲಿಂದನೇ ಏನು ಕಾಣಿಸಲ್ಲ, ನಿಂತ್ಕೋಬೇಕು. ಸೇಮೇ ಮಚ್ಚ, ಕುತ್ಕೊಂಡ್ರೆ ಹಂಗೆ. ಕುತ್ಕೊಂಡ್ರೆ ಏನು ಕಾಣಿಸಲ್ಲ, ಗ್ರಿಲ್ ಅಡ್ಡ ಬರುತ್ತೆ. ಓಕೆ ಓಕೆ ಓಕೆ. ಎಲ್ಲಿದೆ ವೈಲ್ಡ್ ಬೋರು? हाँ हॉक डियर बोलते हैं। हॉक डियर। वो जो बड़े वाला दिख रहे हैं तो संबर डियर बोलते हैं। सांबा डियर। और वो जो है वाइल्ड बोर्ड है। और जो आपको छोटा वाला जो पक्षी उजला वाला दिखाई दे रहा है ना बर्ड, वो बर्ड का नाम है बार हेडेड ग्रीस साइबेरियन। उधर एक वन हॉर्न राइनो है। हाँ उधर है, ಇಲ್ಲಿದೆ ನೋಡಿ ರೈನೋ. ನೀರು ಕುಡಿತಾ ಇದೆ. ಇಲ್ಲೊಂದೆರಡು ರೈನೋಸರಸ್ ಇದೆ ಆ್ಯಂಡ್ ಇಲ್ಲೊಂದು ಡಿಯರ್. ये बफेलो का है ना? हाँ ये रेनो का एलिफेंट हेड, ये एलिफेंट टीथ ओके. एलिफेंट राइनो हेड, हाँ 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 some deer horn. ಓಕೆ ಓಕೆ. ಸ್ಕಲ್ಸ್ ಇದೆ ನೋಡು, ಸ್ಕಲ್. ಇದು ರೈನೋ, ಎಲಿಫೆಂಟು, ಬಫೆಲೋ, ಆಮೇಲೆ ಡಿಯರ್ದು ಹಾರ್ನ್. ಇದು ನೀರು ಇಳಿದೈತೆ ಮಗಂದು. ಬಾಡಿ ಆರ್ಮರ್ ಸೂಪರ್ ಬರೋದು. ಏನು ಆರ್ಮರ್ ನೋಡೋ ಅಪ್ಪ, ನೆಕ್ ಹತ್ರ ನೋಡಿ ಹೆಂಗಿದೆ, ಕವಚ ಥರ. ಹಾಂ ಹಾಂ ಹಾಂ. ಏನು ಹೇಳಿದ್ದು? ಬಫೆಲೋ ಹರ್ಡ್. ಚಂದ್ರ ಶಿಶೇಂದ್ರ ಅಂತ ನೋಡ್ತಾ ಇದ್ದೀವಿ. ಕಡೆಯನ್ನೇ ಇದು ಏನು ಡಿಯರ್? ಇದು ಹಾಫ್ ಡಿಯರ್ ಅಲ್ಲ? ಹಾಫ್ ಡಿಯರ ಏನೋ ಅಂತಾರೆ. ಒಂದು ಸಾಂಬಾರ್ ಡಿಯರು, ಇದೇನು ಡಿಯರಪ್ಪ? स्पॉटेड डियर अल्लाह ಇದು. सर इसका नाम क्या है? हॉग डियर. हॉग डियर हाफ अಲ್ಲ हॉग. ಟೈಗರ್ ಮಾರ್ಕಿಂಗ್ಸ್ ಎಷ್ಟು ಡೀಪ್ ಹೋಗಿದೆ ನೋಡು. ಇನ್ನು ಹ್ಯೂಮನ್ ಫ್ಲೆಶ್ ಎಲ್ಲ ಯಾವ ಲೆಕ್ಕ ಅದಕ್ಕೆ?
ಬ್ಲ್ಯಾಕ್ ಓಕೆ. ಸಫಾರಿ ಎಲ್ಲ ಮುಗಿಸ್ಕೊಂಬಂದು ಕುತ್ಕೊಂಡಿದ್ದೀವಿ. ಅನ್ಫಾರ್ಚುನೇಟ್ಲಿ ಈ ಸಫಾರಿಯಲ್ಲೂ ಏನೂ ಕಾಣಿಸಿಲ್ಲ. ಅಂದರೆ ಬೇರೆ ಅನಿಮಲ್ಸ್ ಎಲ್ಲ ಕಾಣಿಸ್ತು, ಬಟ್ ಮೇನ್ ಟೈಗರ್ ಸ್ಪಾಟ್ ಆಗಿಲ್ಲ. ನಾಳೆ ಒಂದು ಸಫಾರಿ ಇದೆ, ನೋಡೋಣ ಅದರಲ್ಲಿ ಏನಾಗುತ್ತೆ ಅಂತ. ದಿ ನೆಕ್ಸ್ಟ್ ಡೇ. ಸೊ ಹಲೋ ಗೈಸ್, ವೆರಿ ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಟುಡೇ ಇಸ್ Jan 10th, ಡೇ 9 ಆಫ್ ಅವರ್ ನಾರ್ತ್ ಈಸ್ಟ್ ರೈಡ್. ಆ್ಯಂಡ್ ಇವತ್ತು ಕಾಜಿರಂಗದಿಂದ ಹೊರಡುವಂಥ ದಿನ ಇವತ್ತು. ಆ್ಯಂಡ್ ಕಾಜಿರಂಗ ಹೊರಡೋಕ್ಕಿಂತ ಮುಂಚೆ ಒಂದು ಫೈನಲ್ ಸಫಾರಿ ಇದೆ. ನಿಮ್ಗೆ ಹೇಳಿದ್ನಲ್ಲ ಬೆಳಗ್ಗೆ ಒಂದು ಸಫಾರಿ ಇರುತ್ತೆ ಅಂತ. ಸೊ ಆ ಸಫಾರಿಗೆ ರೆಡಿ ಆಗ್ತಾಯಿದ್ದೀವಿ. ಆ್ಯಂಡ್ ಇಲ್ಲಿದೆ ನಮ್ಮ ಫ್ರೆಂಡ್. ಬೆಳಗ್ಗೆ ಆಮ್ಲೆಟ್ ಹಾಕಿದೆ, ಕ್ಲೋಸ್ ಫ್ರೆಂಡ್ ಆಗಿಬಿಟ್ಟಿದೆ ನನಗೆ. ಇನ್ನೊಂದು ನಾಯಿ ಇದೆ, ಅದು ಎಲ್ಲೋಗಿದೆ ಗೊತ್ತಿಲ್ಲ, ಇದರಷ್ಟೇ ಸೈಜು. ಸೊ ಎನಿವೇಸ್, ಜೀಪ್ ಆಲ್ರೆಡಿ ಬಂದಿದೆ, ಜಿಪ್ಸಿ ಆಲ್ರೆಡಿ ಬಂದಿದೆ, ಇವಾಗ ಬರುತ್ತೆ. ಸೊ ಇವಾಗ ನಾವು ಹೋಗ್ತಾ ಬಂದ್ಬಿಟ್ಟು ಸೆಂಟ್ರಲ್ ರೀಜನ್ಗೆ. ನಿನ್ನೆ ವೆಸ್ಟರ್ನ್ ರೀಜನ್ಗೆ ಹೋಗಿದ್ವಿ, ಕಾಜಿರಂಗದು. ಸೊ ಸೆಂಟ್ರಲ್ ರೀಜನ್ಗೆ ಹೋಗ್ತಾ ಇದ್ದೀವಿ. ನೋಡೋಣ ಟೈಗರ್ ಸ್ಪಾಟಿಂಗ್ ಆಗುತ್ತಾ ಇಲ್ವಾ ಅಂತ. ಐ ಹ್ಯಾವ್ ನೋ ಎಕ್ಸ್ಪೆಕ್ಟೇಷನ್ಸ್, ಯಾಕಂದರೆ ಲಾಸ್ಟು ಸಫಾರೀಸಲ್ಲೂ ಟೈಗರ್ ಸೈಟಿಂಗ್ ಆಗಿಲ್ಲ. ಸೊ ಲೆಟ್ ಸಿ ವಾಟ್ ಹ್ಯಾಪನ್ಸ್ ಅಂತ. ನೋಡಿ ಜಿಪ್ಸಿ ಬರ್ತಾ ಇದೆ. ಸೊ ಲೆಟ್ ಸಿ ವಾಟ್ ಹ್ಯಾಪನ್ಸ್ ಅಂತ. भैया हमने राइनोसेरस सब देखा है, जिधर टाइगर आता है ना उधर जाके वेट करेंगे. हाँ पूरा फोकस टाइगर में. हाँ, कल 2 सफारी किया है, नहीं मिला, लेकिन सब मिला, राइनोसेरस और बफेलो सब मिला. हाँ, हमको टाइगर को कंसंट्रेट करना है. ऑल राइट, चलो भैया. ಹಾಂ, ಇದಕ್ಕೆ ಹಾಕ್ದೆ. 2 ಪಪ್ಪೀಸ್ಗೇನೆ ಹಾಕಿದ್ದು, ಒಂದೊಂದು ಆಮ್ಲೆಟು. ಬ್ರೇಕ್ಫಾಸ್ಟಲ್ಲಿ ತೊಗೊಂಡಿದ್ದು ಆಮ್ಲೆಟ್ ಎಲ್ಲ ಪಪ್ಪೀಸ್. ಎಸ್, ದಿಸ್ ಇಸ್ ದ ಎಂಟ್ರಿ ಪಾಯಿಂಟ್ ಟು ದ ಸೆಂಟ್ರಲ್ ಗೇಟ್, ಸೆಂಟ್ರಲ್ ರೀಜನ್. ಫುಲ್ಲು ಫಾಗ್ ಇದೆ, ಮೋಸ್ಟ್ ಪ್ರಾಬ್ಲಿ ಇವತ್ತು ಹೋಗ್ಯಾನೆ. ಟೈಗರ್ ಬಿಡು, ರೈನೋಸರಸ್ಸು ಕಾಣಿಸಲ್ಲ ಅನ್ಸುತ್ತೆ ಮಾಮ್ ಈ ಫಾಗಲ್ಲಿ. ಯಪ್ಪ, ಅಲ್ಲಿ ಮೇಲೆ ನೋಡು ಮಚ್ಚ, ಅಲ್ಲಿ ಅವೆರಡು ಫೈಟಿಂಗ್ ಆಡ್ತಾ ಇದೆ. ನೋಡಿದ್ಯಾ? ಕಮಾನ್ ಬೇಬೀಸ್. ಆಮೇಲೆ ಹೇಳ್ತಾ ಇರೋದು ಮಚ್ಚ ನಾನು. ಓಕೆ, ನಾನು ಕೆಳಗಡೆ ಇರೋದು ಆಡ್ತಾ ಇದೆ ಅನ್ಕೊಂಡೆ. ಕೆಳಗಡೆ ಇರೋದು ಎಲ್ಲ ಆಡ್ತಿದೆ. ಹಾಂ, ಅವೆರಡೆ. ಒಂದರಲ್ಲಿ ಇದು ಟಸ್ಕರ್, ಇನ್ನೊಂದು ಇಲ್ಲ. ಬೆಳಿಗ್ಗೆ ಫೈಟಿಂಗು. ಅಡ್ವಾಂಟೇಜ್ ಟಸ್ಕು. ಹೌದು, ಚುಚ್ಚಿಬಿಡುತ್ತೆ. ಸೈಲೆಂಟ್ ಆಯಿತು. ಇನ್ನೊಂದು ನೋಡ್ತಾನೆ ಇದೆ ಎರಡು. ಡಿಸ್ಟೆನ್ಸ್ ಸಿಕ್ಕೊಂತು ಅಂದರೆ ಅಲ್ಲಿಗೆ ಫೈಟ್ ಎಂಡ್ ಆಯಿತು. ಅದರೊಳಗೆ ಮೊನ್ನೆ ತಗೊಂತ. ಅದು ಚಿಕ್ಕ ಮರಿ ಇದೆ, ಮೇಲಿರಲ್ಲ. ಮೇಲಿರಲ್ಲ. ತುಂಬ ಕಾಶಸ್ ಆಗಿದೆ. ಹೌದು ಹೌದು ಹೌದು. ಮಗು ಇದೆಯಲ್ಲ, ಚಾರ್ಜ್ ಮಾಡಿಬಿಡುತ್ತೆ. ಹಾಲು ಕುಡಿತಾ ಇರ್ಬೋದು. ಇಲ್ಲ, ಈ ಕಡೆ ಈ ಕಡೆ ಇದೆ ಟೈಪ್. हाँ, एक मिनट भाई. ಅದೇ ಥರ. क्या है भैया उसका नाम? ಮೊನಿಟರ್ ಲಿಜಾರ್ಡ್. मोनिटो लिजॉर्ड. ಉಡ ಅಂತಾರಲ್ಲ, ಇದೇನಾ? ಗೊತ್ತಿಲ್ಲ ಅಂತ. ಇರ್ಬೋದು, ಸ್ವಲ್ಪ ದೊಡ್ಡದಿರುತ್ತೆ ಅಷ್ಟೇ. ಇಲ್ಲ ಮತ್ತೆ ಇದೆ. सांबा डियर.
ಲಯನ್ ಕಿಂಗಿಂದ ಪುಂಬಾ ಬಂದಿದೆ ನೋಡಿ, ಪುಂಬಾ. वो बड़ा हो जाएगा और ಇಲ್ಲದ ಹಾಂ ಇಲ್ಲದ ನಿಂತ್ಕೊಂಬಾರ್ದು, ನಿಂತ್ಕೊಂಡ್ರೆ ಟೆನ್ಷನ್ ಆಗ್ಬಿಡ್ತೈತೆ. ಮುಂದೆ ನೋಡ್ತಾ ಇದೆ. ಸೊ ವಾಪಸ್ಸು ನಮ್ಮ ಸ್ಟೇಗೆ ಬಂದುಬಿಟ್ಟಿದ್ದೀವಿ, ನೇಚರ್ ಹಂಟ್ ಈಕೋ ಕ್ಯಾಂಪ್. ಸೊ ಇಲ್ಲದೆ ನೋಡಿ ನಮ್ಮ ಜಿಪ್ಸಿ. ಅನ್ಫಾರ್ಚುನೇಟ್ಲಿ ಟೈಗರ್ ಸ್ಪಾಟಿಂಗ್ ಆಗಿಲ್ಲ. ಸೊ ಏನು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರಲಿಲ್ಲ, ಬಟ್ ಆಲ್ಮೋಸ್ಟ್ 3 ಸಫಾರೀಸ್ ಮಾಡಿದ್ವಿ. ಈ 3 ಸಫಾರೀಸಲ್ಲಿ ಕಲ್ತಿದ್ದೇನೆಂದರೆ, ಎಲಿಫೆಂಟ್ ಸಫಾರಿ ಬಂದುಬಿಟ್ಟು ಜಸ್ಟ್ ಅಲ್ಲಲ್ಲೇ ಒಂದು ಬಾರ್ಡ್ರಲ್ಲಿ ಒಂದು ರೌಂಡ್ ಹಾಕ್ಸ್ಕೊಂಡು ಕರ್ಕೊಂಬರ್ತಾರೆ. ನೀವು ಫಾರೆಸ್ಟ್ ಒಳಗೆ ಡೀಪ್ ಹೋಗಬೇಕಂದ್ರೆ ಯು ವಿಲ್ ಹ್ಯಾವ್ ಟು ಟೇಕ್ ದ ಜಿಪ್ಸಿ ಸಫಾರಿ. ನೀವು ಎಲಿಫೆಂಟ್ ಸಫಾರಿ ಬದಲು ಜೀಪ್ ಸಫಾರಿನೇ ತೊಗೊಂಡ್ರೆ ಬೆಟರ್. ಯಾಕಂದರೆ ನೀವು ಇನ್ನಷ್ಟು ಒಳಗಡೆ ಹೋಗ್ತೀರಾ, ಇನ್ನಷ್ಟು ವೆರೈಟಿ ಅನಿಮಲ್ಸ್ ನೋಡ್ತೀರಾ, ಬರ್ಡ್ಸ್ ಎಲ್ಲ. ಸೊ ದಟ್ಸ್ ಅಬೌಟ್ ಕಾಜಿರಂಗ. ಇಲ್ಲಿ ಏನು ಪ್ರಾಬ್ಲಮ್ ಅಂದರೆ, ಕಾಜಿರಂಗ ಇಸ್ ಅ ವೆರಿ ಬಿಗ್ ಫಾರೆಸ್ಟ್, ತುಂಬ ದೊಡ್ಡದು. ಸೊ ಅದರಲ್ಲಿ ನೀವು ಟೈಗರ್ನ ಹುಡ್ಕೋದ್ಬಿಟ್ಟು ಇಟ್ಸ್ ಲೈಕ್ ಫೈಂಡಿಂಗ್ ನೀಡ್ಲ್ ಇನ್ ಹೈ ಸ್ಟ್ಯಾಕ್, ತುಂಬ ಕಷ್ಟ. ಬಟ್ ಎನಿವೇಸ್ ಬನ್ನಿ, ಇನ್ನು ಇವತ್ತು ಬಂದ್ಬಿಟ್ಟು ನಾವು ದಿರಾಂಗ್ ಹೋಗಬೇಕು. ಇಲ್ಲಿಂದ 6 hours ಡ್ರೈವ್ ಇದೆ. ಸೊ ಆಲ್ಮೋಸ್ಟ್ ಇವಾಗ 11 o'clock 11:30 ಆಗುತ್ತೆ ಹೊರಡೋದು. ಮೋಸ್ಟ್ ಪ್ರಾಬಬ್ಲಿ ಹೋಗೋಷ್ಟೊತ್ತಿಗೆ ಕತ್ಲ ಆಗ್ಬಿಟ್ಟಿರುತ್ತೆ. ದಿರಾಂಗ್ ಆದಮೇಲೆ ತವಾಂಗ್. ಸೊ ಬನ್ನಿ, ಲೆಟ್ ಅಸ್ ಸ್ಟಾರ್ಟ್ ದ ಜರ್ನಿ.